ಬನ್ನಿರಯ ಬನ್ನಿರಿ ಓಡುತ್ತಾ ಬನ್ನಿರಿ, ಬನ್ನಿರಯ ಬನ್ನಿರಿ ಓಡುತ್ತಾ ಬನ್ನಿರಿ ಈ ನಮ್ಮ ಕಾರ್ಯಕ್ರಮಕ್ಕೆ. ಸಂದೇಶವನ್ನಿಟ್ಟುಕೊಂಡು ಈ ಬುಟ್ಟಿಯನ್ನಿಟ್ಟುಕೊಂಡು ಮನೆ ಮನೆಗೆ ಊರಿಗೆ ಗಲ್ಲಿಗೆ ಸುದ್ದಿ ಮುಟ್ಟಿಸಲು ನಾನು ಬರ್ತೀನಿ. ಅದಕ್ಕಾಗಿ ಜರ ಬುಟ್ಟ ಮಾಡೋ ಅಜ್ಜಿಗೆ ಜರ ಬಂದು ಇಳಿಸ್ಕೊಳ್ಳಿ ಜರ ಬುಟ್ಟಿ. ಹೇಳಪ್ಪ ನೋಡಪ್ಪ, ಕೆಲವೊಂದು ಯೋಜನೆಗಳು ಹೀಗೆ ಬರ್ತಾವ್ರಿ. ಟಿವಿ ಮೂಲಕ ಪ್ರಸಾರ ಆಯ್ತು, ಕೆಲವೊಂದು ಪೇಪರ್ ಮೂಲಕ ಪ್ರಸಾರ ಆಯ್ತು. ಈ ಯೋಜನೆ ಹುಟ್ಟಿದಾಗ ಇಟ್ಕೊಂಡು ತಗೊಂಡು ಬಂದೆ ಸಂದೇಶ. ಹುಟ್ಟಿದಾಗ ಇಟ್ಕೊಂಡು ತಗೊಂಡು ಭಾಳ ಅತ್ಯಾಚಾರ ಬಂದು ಹೇಳಪ್ಪ, ಹುಟ್ಟಿನ ಇಟ್ಕೊಪ್ಪ ಮುಂದೆ ಹೆಚ್ಚಾಗ್ತದೆ ಬಂಧುಗಳೇ. ಅದಕ್ಕಾಗಿ ತಾಳ್ಮೆಯನ್ನು ಗಮನಿಸುವಂಥ ಮಾತುಗಳಿವೆಲ್ಲ. ಒಟ್ಟ ಮಾತಿಗೆ ಇಂದಿನ ಸಿದ್ದರಾಮಯ್ಯನ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಾತಿನಲ್ಲಿ ಅಡಪುಡು ನಡೆಸಿದೆ ಬಂಧುಗಳೇ. ಅದಕ್ಕಾಗಿ ತಾವುಗಳು ಗಮನಿಸಿದಂತೆ ಈ ಬೋರ್ಡ್ ಮೇಲೆ, ಈ ಕಟವಟ್ ಮೇಲೆ ಸರ್ಕಾರ ಹಾಕಿರ್ತಕ್ಕಂಥ ಯೋಜನೆಗಳ ತಾವೆಲ್ಲ ತಿರುಗಿ ಈ ಕಟವಟ್ ಸುತ್ತುಗಳನ್ನೆಲ್ಲ ಓದಿ ನೋಡಬಹುದು. ಅವು ಪ್ರತಿಯೊಂದು ಈಗಾಗಲೇ ಜಾರಿಯಾಗಿದ್ದಾವೆ, ಪ್ರತಿಯೊಂದು ಈಗಾಗಲೇ ಜನಗಳಿಗೆ ಮುಟ್ಟುತ್ತಿದ್ದಾವೆ. ಹಂಗಾಗಿ ಗ್ರಾಮದ ಅಕ್ಕ ತಂಗಿದರು, ಅಣ್ಣ ತಮ್ಮಂದಿರು, ಹಳ್ಳಿಗಾಡಿನ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಇದನ್ನು ಓದ್ಕೋಬೇಕು. ಸರ್ಕಾರ ಯಾವ ನಿಟ್ಟಿನಲ್ಲಿ ಕೆಲಸನ ಮಾಡ್ಲಿಕ್ಕದ ತಾವುಗಳನ್ನ ತಿಳ್ಕೋಬೇಕಂತ ಈ ಬೋರ್ಡ್ನಲ್ಲಿ ಹಾಕಿರ್ತೇವೆ. ಹಾಗಾಗಿ ಅದು ಬೇರೆ ರಾಜ್ಯದ ನಮ್ಮ ಕರ್ನಾಟಕ ಸರ್ಕಾರ ತುಂಬ ಎಲ್ಲಿ ಹೋಗ್ರಿ ನಿಮಗೆ ಫ್ರೀ ಅದ. ಈ ಕೆಂಪನ್ ಬಸ್ಗಳು ಅವ ನೋಡ್ರಿ, ಕರ್ನಾಟಕ ಸರ್ಕಾರ ಇವೆಲ್ಲ ಕೆಂಪನ್ ಬಸ್ಸು ಬಿಂದಾಸ್ ಹೋಗ್ರಿ, ಆರಾಮ್ ಸರಿ, ರೊಕ್ಕ ಕೊಡಬೇಡ್ರಿ, ಆಧಾರ್ ಕಾರ್ಡ್ ತೋರಿಸ್ರಿ ಹೋಗ್ರಿ. ಅದು ಬಳಕೆ ಮಾಡ್ಕೊರಿ, ದುರುಪಯೋಗಪಡಿಸ್ಕೊಳ್ಬೇಡಿ. ಮತ್ತು ನಮ್ಮ ಸರ್ಕಾರ ಇನ್ನೂ ಒಂದು ಯೋಜನೆ ಮಾಡೋದು, 3 ಮುಗಿದ ಇನ್ನೂ ಒಂದದ ಅನ್ನ ಭಾಗ್ಯ ಅಂತೇಳಿ. ಅನ್ನ ಭಾಗ್ಯ ಅನ್ನ ಭಾಗ್ಯ ಅಂದ್ರೆ ಪ್ರತಿ ಒಂದು ಮನೆಯಾಗ ರೇಷನ್ ಕಾರ್ಡ್ ಐತೆ, ಹೆಚ್ಚೇ ಮಂದಿ ಇರೋ ಒಂದು ಮನೆಯಾಗ ಅವ್ರಿಗೆ ಪ್ರತಿ ತಿಂಗಳು 10 ಕಿಲೋ ಅಕ್ಕಿ ಕೊಡತ್ತದ್ರಿ, 10 ಕಿಲೋ.
ಪುರುಷ ಇರಲಿ ವಯಸ್ಸು ಪಾಠ ಇರಲಿ ಯಾರೇ ಇರಲಿ ರೇಷನ್ ಕಾರ್ಡ್ ಹೆಸರಿದ್ರೆ ಸಾಕು 10 ಕಿಲೋ ಅಕ್ಕಿ ಸರ್ಕಾರ ಕೊಳ್ಳೋತದ ಚಂದ ಬಳಸ್ಕೊಡೋದಿರಿ. 8 ಮಂದಿ ಅಂದ್ರೆ ಮನುಷ್ಯ 10 ಕಿಲೋ. ಹೌದು ಅಂದ್ರೆ 5 ಕಿಲೋ ಅಕ್ಕಿ ಬರ್ತಾವ. 5 ಕಿಲೋ ಅಕ್ಕಿ ತಗೊಂಡು ಮನೆಗೆ ಹಚ್ಚಿ ಬರಾಬರಿ ತೊಗರಿ ಬೇಳೆ ಗರಂ ಮಾಡಿ ಒಂದು ಅದನ್ನು ಸರಿ ಹೌದು ಕಟ್ಟಿಗೆ ಎಣ್ಣೆ ಮುಗಿತೀನಿ ಅಲ್ಲ ಹೇಳಿ ನೋಡಪ್ಪ, ನಮ್ಮ ಸರ್ಕಾರ ನೀ ಬೆಳಿಬೇಕು, ನೀ ಉಳಿಬೇಕು. ನಮ್ಮ ರೈತರು ಕರ್ನಾಟಕ ಸರ್ಕಾರದ ಒಂದೊಂದ್ಸಲ ಮಳೆ ಬಿದ್ದು ಹೋಯ್ತು, ಬೆಳಿ ಒಂದೊಂದ್ಸಲ ಬೆಳಿ ಬರೋದಂಗೆ ಬೆಳಿ ನೋಡ್ಬೋದು. ಅದಕ್ಕೆ ನಮ್ಮ ಸರ್ಕಾರ ಹಸಿವು ಮುಕ್ತ ಕರ್ನಾಟಕ ಮಾಡಕೊಂಡು ಅನ್ನ ಬಜೆಟ್ ಅನ್ನೋದ ಆಲ್ರೆಡಿ ಚಾಲು ಆಗ್ಯದ ಕಾರ್ಯಕ್ರಮ. ಜನವರಿ 12 ತಾರೀಕು ಲಾಂಚ್ ಆಗ್ಯದ. ಆಲ್ರೆಡಿ ನೀವೇನಾದ್ರು ಆನ್ಲೈನ್ದಾಗ ಅಪ್ಲಿಕೇಶನ್ ಹಾಕ್ರಿ, ದುಡ್ಡು ಕೆಲವೊಬ್ಬರಿಗೆ ಬಂದು ಆಲ್ರೆಡಿ ನೋಡ್ರಿ. ಹೇಳುತ್ತಾ ಸರ್ಕಾರ ಉಳಿದಂತೆ ನಡೆಸಿದ ಸರ್ಕಾರ ಅದು ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅದ. ಅದಕ್ಕೆ ಇನ್ನೂ ಇದ್ರ ಉಪಯೋಗ ಇನ್ನೂ ಭಾಳ ಸರ್ಕಾರ ಇನ್ನೂ ತರೋದದ. ಅದಕ್ಕೆ ಇದು ಇನ್ನೂ ಭಾಳ ದಿನ ಇರಬೇಕಂತೇಳಿ ಆಸೆ ಮಾಡುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುತ್ತಾರೆ MLC ಸಾಹೇಬರು. ಇನ್ನು ಅಧ್ಯಕ್ಷರು ಬರೋರಿದ್ದಾರೆ. ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವಂತಂದ್ರೆ ಸನ್ಮಾನ್ಯ ಶ್ರೀಗಳಾದ ಶ್ರೀ ಅರಿಯನ್ ಕುಮಾರ ಹಳ್ಳಿ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಹಾಗಾಗಿ ಅಕ್ಕ ತಂಗಿದ್ರು ಅಣ್ಣ ತಮ್ಮದರು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ತಮ್ಮಲ್ಲಿ ವಿನಂತಿ. ಕಾಂಗ್ರೆಸ್ ಸರ್ಕಾರ ಇದು ಬಹಳ ಸುಂದರ, ಇದು ಹಂಗೆ ಉಳಿದರೆ ನಮ್ಮ ನಿಮ್ಮ ಉದ್ಧಾರ. ಕಾಂಗ್ರೆಸ್ ಸರ್ಕಾರ ಇದು ಬಹಳ ಸುಂದರ, ಇದು ಹಂಗೆ ಉಳಿದರೆ ನಮ್ಮ ನಿಮ್ಮ ಉದ್ಧಾರ. ಕಾಂಗ್ರೆಸ್ ಸರ್ಕಾರ ಇದು ಬಹಳ ಸುಂದರ, ಇದು ಹಂಗೆ ಉಳಿದರೆ ನಮ್ಮ ನಿಮ್ಮ ಉದ್ಧಾರ. ಕಾಂಗ್ರೆಸ್ ಸರ್ಕಾರ ಇದು ಬಹಳ ಸುಂದರ, ಇದು ಹಂಗೆ ಉಳಿದರೆ ನಮ್ಮ ನಿಮ್ಮ ಉದ್ಧಾರ. 5 ಗ್ಯಾರಂಟಿಗಳು ನಮಗಾಗಿ ತಂದಾರೆ, 5 ಗ್ಯಾರಂಟಿಗಳ ನಮಗಾಗಿ ತಂದಾರೆ. ಮಹಾಲಕ್ಷ್ಮಿ ರಾಜೋತಿ ಅನ್ನ ಭಕ್ತ ಯುವ ನೀತಿ, ರಾಜೋತಿ ರಾಜೋತಿ ಅನ್ನ ಭಕ್ತ ಯುವ ನೀತಿ, ರಾಜೋತಿ ರಾಜಲಕ್ಷ್ಮಿ ಅನ್ನ ಭಕ್ತ ಯುವ ನೀತಿ, ರಾಜಲಕ್ಷ್ಮಿ ರಾಜೋತಿ ಅನ್ನ ಭಕ್ತ ಯುವ ನೀತಿ. 5 ಗ್ಯಾರಂಟಿಗಳು ಸರ್ಕಾರ ತಂದೈತೆ. ಕಾಂಗ್ರೆಸ್ ಸರ್ಕಾರ ಇದು ಬಹಳ ಸುಂದರ, ಇದು ಹಂಗೆ ಉಳಿದರೆ ನಮ್ಮ ನಿಮ್ಮ ಉದ್ಧಾರ. ನುಡಿದಂತೆ ನಡೆದೈತೆ ಇಂದಿನ ಸರ್ಕಾರ, ನುಡಿದಂತೆ ನಡೆದೈತೆ ಇಂದಿನ ಸರ್ಕಾರ, ನುಡಿದಂತೆ ನಡೆದೈತೆ ಇಂದಿನ ಸರ್ಕಾರ, ನುಡಿದಂತೆ ನಡೆದೈತೆ ಇಂದಿನ ಸರ್ಕಾರ. ಹೆಣ್ಣು ಮಕ್ಕಳಿಗೆ ಸೌಲಭ್ಯ ಮಾಡೈತೆ. ಕಾಂಗ್ರೆಸ್ ಸರ್ಕಾರ ಇದು ಬಹಳ ಸುಂದರ, ಇದು ಹಂಗೆ ಉಳಿದರೆ ನಮ್ಮ ನಿಮ್ಮ ಉದ್ಧಾರ. ಅದಕ್ಕಾಗಿ ಲಾಭದ ಅಕ್ಕ ತಂಗಿದರೆ ಅಣ್ಣ ತಮ್ಮದರೆ ನಮ್ಮ ಸರ್ಕಾರ ಒಂದಲ್ಲ ಎರಡಲ್ಲ ಸಾವಿರಾರು ಯೋಜನೆಗಳನ್ನ ಸಮರ್ಪಣೆ ಮಾಡಿ ಗರೀಬರೇ ಆಗಲಿ ಮತ್ತೊಬ್ಬರಿಗಾಗಲಿ ಪ್ರತಿಯೊಬ್ಬರಿಗೆ ನಮ್ಮ ಸರ್ಕಾರ ತನ್ನ ಹೊತ್ತಿಂದ ಎಷ್ಟು ಸಹಾಯ ಇತ್ತು ಅಷ್ಟು ಮಿತಿಯನ್ನ ಮೀರಿ ಸರ್ಕಾರ ಸಹಾಯ ಮಾಡ್ತಿದೆ. ಅದಕ್ಕಾಗಿ ನಾವುಗಳನ್ನ ಗಮನಿಸಬೇಕು. ಈ ಹಳ್ಳಿಗಳಲ್ಲಿ ನಾವು ಇಂಥ ಚಟುವಟಿಕೆಗಳು ತಂದಲ್ಲಿ ನಾವು ಓದಬಹುದು. ಈಗಾಗಲೇ ಗ್ಯಾರಂಟಿಗಳು ಈಗಾಗಲೇ ಬಿಡುಗಡೆ ಆಗಿದೆ ಬಂಧುಗಳೇ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀಯುತರಾದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಶ್ರೀ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಸರ್ಕಾರ ಬಂದಿದೆ. ನಮ್ಮ ದೇಶದ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧೀಜಿಯವರು ಹಾಗೂ ರಾಹುಲ್ ಗಾಂಧೀಜಿಯವರು ಈ ಬಡ ಜನತೆಗೆ ಯಾವುದರ ಒಂದು ಉಪಯೋಗ ಆಗುವಂಥ ಕೆಲಸ ಮಾಡಬೇಕು ಅನ್ನೋದು ದೃಷ್ಟಿಯಿಂದ ಚುನಾವಣೆ ಮೊದಲೇ ಅವರು ನಿರ್ಧಾರ ಮಾಡಿದರು. ಈ ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಇವರಿಗೆಲ್ಲರಿಗೂ ಸದುಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ 5 ಗ್ಯಾರಂಟಿಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿದೆ. ಆ ಸರ್ಕಾರ ತಂದಾಗ ಯಾವುದೇ ಸರ್ಕಾರ ಬಂದ ಮೇಲೆ ಕೂಡ ಯಾವುದೇ ಜಾತಿ ಮತ ಹಾಗೂ ರಾಜಕೀಯ ನೋಡ್ತಿಲ್ಲ. ಯಾವ ಪಕ್ಷದವರಲ್ಲಿ ಯಾವುದೇ ಜಾತಿಯವರಲ್ಲಿ ಬಡವರಾಗಿದ್ದರೆ, ಅವರೇ ಮನೆ ಯಜಮಾನಿ ಆಗಿದ್ದರೆ ಅವರಿಗೆಲ್ಲರಿಗೂ ಕೂಡ
ಈ ಸವಲತ್ತುಗಳನ್ನು ಸಿಗ್ತವೆ. ಈಗ ನಮಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕನ್ನೋ ದೃಷ್ಟಿಯಿಂದ ಗೃಹಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆಗಳಂಥ ಯೋಜನೆಗಳು ತಂದಿದೆ. ಶಕ್ತಿ ಯೋಜನೆಯಿಂದ ಮನೆಯಲ್ಲಿರುವಂಥ ಎಲ್ಲ ನಮ್ಮ ತಾಯಂದಿರ ಪತಿಗಳು ಈ ಕರ್ನಾಟಕ ತುಂಬಲ್ಲ ಎಲ್ಲೆಲ್ಲಿ ದೇವಸ್ಥಾನ ಅದಾವ, ಬೇರೆ ಅಕ್ಕನ ಮನೆ ತಂದೆ ಮನೆ ಆಗಲಿ ಅಣ್ಣನ ಮನೆ ಆಗಲಿ ಹೋಗಿ ಬರ್ಲಾಕ ಸವಲತ್ತು ಮಾಡಬೇಕು. ಯಾಕಂದರೆ ಈ ಹಳ್ಳಿಗಾಡಿನಿಂದ ಸಿಟಿ ಪ್ರದೇಶಕ್ಕೆ ದುಡಿಯೋಕ್ಕೆ ಬರೋಂಥ ಕೂಲಿ ಕಾರ್ಮಿಕರು ಅವರು ಕೂಡ ಫ್ರೀಯಾಗಿ ಬರಬೇಕು ಅನ್ನೋ ದೃಷ್ಟಿಯಿಂದ. ಯಾಕಂದ್ರೆ ಅವ್ರು ಬಂದ್ರಂದರೆ ಅವರಿಗೆ ಜೀವನ ಮಾಡೋಕ್ಕೆ ಉಪಯೋಗ. ಈಗ ಹಳ್ಳಿಯಾಗಿದ್ದಾಗ ಜಾಬ್ ಸಿಗಲ್ಲ ಅಂದರೆ ಕೆಲಸ ಕಾಮಗಾರಿ ಸಿಗಲ್ಲ. ಈಗ ಸಿಟಿಗೆ ಬರಲೇಬೇಕಾಗ್ತದೆ ಯಾವುದೋ ಕಾರಣಕ್ಕೆ, ಯಾವುದೋ ಔಷಧಾನ ತಗೊಳ್ಳೋಕೆ ಬರಲಿ ಅಥವಾ ಕೆಲಸಕ್ಕಾಗಿ ಬರಲಿ, ಬಂದರೂ ಕೂಡ ಆ ಮಹಿಳೆ ಸ್ವತಂತ್ರ ಆಗಿರ್ಬೇಕು. ಅವಳು ತನ್ನ ಕಾಲ ಮೇಲೆ ನಿಂತು ತಾನೇ ಅಂದರೆ ಬೀದರ್ ಅಂತ ಸಿಟಿಗೆ ಹೋದ್ರೆ, ಈಗ ಚಾಂಬೋಳ ಅದ, ಚಿಲ್ಲರಿಗೆ ಅದ, ಯಾವ ಹಳ್ಳಿಗಳದಾವಲ್ಲ ಸುತ್ತಮುತ್ತ ಹಳ್ಳಿಯಿಂದೆಲ್ಲ ಬಂದು ಅವರೆಲ್ಲ ಮಾರ್ಕೆಟಿಂಗ್ ಮಾಡ್ಬೋದು ಅಥವಾ ಕೂಲಿ ಕೆಲಸ ಮಾಡೋದು ಮಾಡಿ ಹೋಗುವಂಥ ಒಂದು ಧೈರ್ಯ ಅವ್ರಿಗೆ ಬರಲಿ, ಅವರು ಸ್ವಾವಲಂಬಿ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿಗಳನ್ನು ಕೊಡ್ತೀವಿ. ಅದೇ ರೀತಿ ಯಾವಾಗ ಇದು ಗೃಹಲಕ್ಷ್ಮಿ ಏನದ, ಇದು 2,000 ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಾರೆ. ಯಾಕಂದರೆ ಈ ಕೇಂದ್ರ ಸರ್ಕಾರ ಬಂದ ಮೇಲೆ ಎಲ್ಲ ದವಸ ಧಾನ್ಯಗಳು ಆಗಲಿ ಅಥವಾ ಸಿಲಿಂಡರ್ ಆಗಲಿ ಬೇರೆ ಬೇರೆ ಏನೇ ಆದತ್ತೋ, ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಇವೆಲ್ಲದರಲ್ಲಿ ಜಾಸ್ತಿ ದುಡ್ಡು ಮಾಡಿದೆ, ಬೆಲೆ ಗಗನಕ್ಕೇರ. ಆದ್ದರಿಂದ ಎಲ್ಲರೂ ತತ್ತರಿಸೋಗ್ಯಾರ. ಆ ಒಂದು ಉದ್ದೇಶದಿಂದ ಈ ಮನೆಗಿದ್ದಂಥ ಹೆಣ್ಣುಮಕ್ಕಳು ಗಂಡದರಿಗೆ ಕಾಡಬಾರ್ದು, ಅವ್ರಿಗೆ ಹೆಚ್ಚಿಗೆ ತ್ರಾಸು ಕೊಡಬಾರ್ದು, ಅವ್ರು ಸ್ವಾವಲಂಬಿ ಆಗಬೇಕು. ಅವರು ಸಣ್ಣ ಪುಟ್ಟ 2,000ದಾಗ ಏನೋ ಒಂದು ಅಕ್ಕಿ ಥರ ಆಗಲಿ, ಬೆಳೆ ಥರ ಆಗಲಿ, ಏನೋ ಸಣ್ಣ ಚಾಪುಡಿ ಥರ ಆಗಲಿ ಗಂಡಕ್ಕೆ ಕೇಳಬಾರ್ದು, ತಾನು ಸ್ವಾವಲಂಬಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ತಂದಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ 8 ತಿಂಗಳು ಸರಳವಾಗಿ ನಡೀತಿದೆ. ನಮ್ಮ ಸರ್ಕಾರ ಏನು ನುಡಿದಂತೆ ನಡೆದಿದೆ. ಯಾಕಂದರೆ ಹಿಂದಿನ ಸಲ ನಾವು 2013 ಇದ್ದಾಗ ಇದೇ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಬಂದಿತ್ತು. ಆ ಸರ್ಕಾರ ಇದ್ದಾಗ ಕೂಡ ನಾವು 160 ಪ್ರಣಾಳಿಕೆಯಲ್ಲಿ ನಮ್ಮ ಘೋಷಣೆಗಳನ್ನು ಮಾಡಿದ್ವಿ. ಅದ್ರಾಗ 159 ನಾವು ಈಡೇರಿಸಿದ್ವಿ. ಅಂದರೆ ನಾವು ಯಾವಾಗಲೂ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಹೇಳ್ತೋ ಅದನ್ನು ಮಾಡ್ತದೆ. ಬೇರೆ ಪಕ್ಷದಂಗೆ ಹೇಳೋದು 15 ಲಕ್ಷ ಕೊಡ್ತೀನಿ, ಸಿಲಿಂಡರ್ ಸಸ್ತಾ ಮಾಡ್ತೀನಿ, ಕಪ್ಪು ಹಣ ತರ್ತೀನಿ, ಅದು ತರ್ತೀನಿ, ಇದು ಏನೂ ಹೇಳಿಲ್ಲ. ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಎಲ್ಲ ಬೋಗಸ್ ಹೇಳಿ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಾಗ ಆ ಯುವಕರಿಗೂ ನೋಡಿಲ್ಲ, ಆ ಬಡವರಿಗೂ ನೋಡಿಲ್ಲ, ಹಿಂಗೆ ಮಾಡ್ತಾಯಿದ್ರೆ ಅದು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಕಾಂಗ್ರೆಸ್ ಯಾವಾಗೂ ಈ ನುಡಿದಂತೆ ನಡೀತದೆ. ಯಾಕಂದರೆ ನಾವು ಯಾವ್ದು ಮಾಡ್ತೀವೋ ಅದೇ ಮಾಡೋಕ್ಕೆ ಸಾಧ್ಯ ಆಯ್ತದೆ, ನಮ್ಮ ಕೈಯಿಂದ ಅದು ಮಾತ್ರ ಹೇಳ್ತೀವಿ. ಅದರಂತೆ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀವಿ, ಮಾಡಿ ತೋರಿಸ್ತಾ ಇದ್ದೀವಿ. ಈಗ ಸರಳವಾಗಿ ಎಲ್ಲ ಯೋಜನೆಗಳು ಜಾರಿಯಲ್ಲಿದೆ. ಯುವ ಶಕ್ತಿ ಇದೆ, ಯುವ ನಿಧಿ ಸ್ಟೂಡೆಂಟ್ಗಳಿಗೆ, ಡಿಗ್ರಿ ಪಾಸ್ ಆಗ್ಯಾರ ಅವರಿಗೆ 3,000, ಡಿಪ್ಲೊಮಾ ಪಾಸ್ ಆಗೋರಿಗೆ 1,500 ಹಿಂಗೆ ಕೊಡ್ತಾ ಇದ್ದಾರೆ. ಈಗ 5 ಗ್ಯಾರಂಟಿದು ಭಾಳ ಯಶಸ್ವಿಯಾಗಿ ನಡೀತಾ ಇದ್ವು. ಅದರಲ್ಲಿ ವಿಶೇಷವಾಗಿ ನಮ್ಮ ತಾಯಂದರು ಈಗ ಇವರು ಉಜಿನಿಂದ ಬಂದಿದ್ದಾರೆ. ನೀವೆಲ್ಲಿ ಬಂದ್ರವ? ಎಲ್ಲರೂ ಉಜಿನಿಂದ ಇಲ್ಲಿಗೆ ಬಂದಾರೆ. ಈಗ ಈ ದೇವಸ್ಥಾನಕ್ಕೆ ಬಂದು ಈಗ ಮತ್ತೆ ಹೋಗ್ತಾ ಇದ್ದಾರೆ. ಅಂದರೆ ಅವ್ರಿಗೇನು ಕರ್ನಾಟಕ ಗೌರ್ಮೆಂಟ್ ಬಸ್ನಲ್ಲಿ ಯಾವುದೋ ದುಡ್ಡು ಕೊಡೋಂಗಿಲ್ಲ. ಅವರು ಬಂದು ಭಕ್ತಿಯಿಂದ ದೇವಸ್ಥಾನಕ್ಕೆ ಭೇಟಿಯಾಗಿ ಹೋಗ್ಬೋದು. ಇದರಿಂದ ಏನಾಗ್ತದ, ಇವ್ರಿಗೆ ನಮ್ಮ BJPಯವರು ಏನು ಹೇಳ್ತಾರೆ, ಇವೆಲ್ಲ ಫ್ರೀ ಕೊಡೋದ್ರಿಂದ ಈ ಮಹಿಳೆಯರಿಗೆಲ್ಲ ನೀವು ಏನು ಮಾಡ್ತೀರಿ, ಕೆಲಸ ಇಲ್ದಂಗೆ ಮಾಡತ್ತೀರಿ, ಅವರಿಗೆ ಮೈಗಳು ಮಾಡತ್ತೀರಿ, ಆಮೇಲೆ ದುಡ್ಡು ಹಾಳು ಮಾಡತ್ತೀರಿ ಅಂತ ಹೇಳ್ತಾರೆ. ದುಡ್ಡು ಹಾಳಾಗಲ್ಲ. ಇವ್ರು ದೇವಸ್ಥಾನಕ್ಕೆ ಬಂದಾರ, ಇವ್ರು ದೇವಸ್ಥಾನ ಬಂದ್ರೆ ಹುಂಡ್ಯಾಗ ರೊಕ್ಕ ಹಾಕಿರಲ್ಲ, ಏನಾರ ತೆಂಗು ಖರೀದಿ ಮಾಡಿರಲ್ಲ ಹೋಗಿ ಅದು. ಅಂದರೆ ದುಡ್ಡು ರೊಟೇಷನ್ ಆದಮೇಲೆ ಆಟೋಮೆಟಿಕಲಿ GDP ಹೆಚ್ಚಾಗುತ್ತೆ. ಆ ದೃಷ್ಟಿಯಿಂದ ಇದು ಮಾಡಿದ್ದು. ಯಾವುದೇ ಮಾಡಿದ್ರು ಏನು ಫ್ರೀಯಾಗಿ ಕೊಟ್ಟಿದ್ದೇನೆ ನಾನು ಕಾಂಗ್ರೆಸ್ ಪಕ್ಷದ ಮನೆಯಿಂದ ಕೊಡೋದು ಇಲ್ಲ. ಇವ್ರು ಕೊಟ್ಟಿದ್ದ ತೆರಿಗೆ, ಇವ್ರು ಸಾರ್ವಜನಿಕರು ಕೊಟ್ಟಿದಂಥ ಒಂದು ಟ್ಯಾಕ್ಸ್ ಇರುತ್ತೆ, ಆ ಟ್ಯಾಕ್ಸಿನ ದುಡ್ಡಿಂದ ಇವ್ರಿಗೆ ಕೊಡೋದು. ಅದಕ್ಕೆ ಯಾವುದೇ ಪುಕ್ಷಟಾಗಿ ಯಾವುದೂ ಕೊಡತ್ತಿಲ್ಲ, ಅದು ಇವ್ರ ದುಡ್ಡು ಇವ್ರಿಗೆ ಕೊಡತ್ತಿಲ್ಲ. ಅಂದರೆ ಕೆರೆ ನೀರು ಕೆರೆಸಲ್ಲ ಅಂತಾರಲ್ಲ, ಆ ರೀತಿ ನಾವು ಮಾಡ್ತಾಯಿದ್ದೀವಿ. ಈಗ ಇವರೇನು ಬಡವರು ಮಧ್ಯಮ ವರ್ಗದವ್ರು ಏನಾದ್ರೆ ಈ 50% ಏನು ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗ್ತದೆ, ಆ ಸರ್ಕಾರದಲ್ಲಿ 50%ದಾಗ 3%ರಿಂದ 10%ವರೆಗೆ ಮಾತ್ರ ಉದ್ಯೋಗಪತಿಗಳು ಕಟ್ತಾರೆ. ಆದರೆ ಉಳಿದೆಲ್ಲ ಬಡ ಜನರು ಮಧ್ಯಮ ವರ್ಗದವರು ಅವರೇ 64.48% ಟ್ಯಾಕ್ಸ್ ಕಟ್ತಾರೆ. ಇವ್ರ ಟ್ಯಾಕ್ಸ್ ದುಡ್ಡಿಂದ ಇವ್ರಿಗೆ ಫ್ರೀ ಕೊಡತ್ತೆ.
ಆದರೆ ಯಾವುದೇ ಕಾಂಗ್ರೆಸ್ ಇದರಿಂದ ಕೊಡತ್ತಿಲ್ಲ, ಯಾವುದೇ ಇದರಿಂದ ತಂದು ಕದ್ದು ಕೊಡತ್ತಿಲ್ಲ. ಇವ್ರು ದುಡ್ಡು ಇವ್ರು ಕೊಡತ್ತಾರ, ಅದು ಅನುಕೂಲ ಆಗಲಿ ಅನ್ನೋದು. ಯಾಕಂದರೆ ಯಾಕೆ ಫ್ರೀ ಕೊಡೋದು ಅವಶ್ಯಕತೆ ಬಂತು ಅಂದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟು ಬಂದ ನಂತರ ಎಲ್ಲ ಹೈಕ್ ಮಾಡಿದೆ, ಎಲ್ಲ ಬೆಲೆ ಹೆಚ್ಚು ಮಾಡಿದೆ. ಮನ್ಯಾಗ ಎಣ್ಣೆ 2 ತೊಲ್ತ್ರಿಗೆ ಹೆಂಗೆ ಕಿಲೋ 200 ರೂಪಾಯಿ ಕಿಲೋ ತೊಲ್ತ್ರೆ. ಮೊದಲೇನು 75 ರೂಪಾಯಿ 80 ರೂಪಾಯಿ ಇತ್ತು, ಈಗ 200 ರೂಪಾಯಿ ಆಗಿ ಎಲ್ಲ ಫ್ರೀ ಆಗ್ಯಾವ. ಒಂದು ಉಪ್ಪು ತೊಗೋಬೇಕಾದ್ರೆ, ಒಂದು ಮೊಸರು ತೊಗೋಬೇಕಾದ್ರೆ, ಒಂದು ಮಕ್ಕಳಿಗೆ ಓದಿಸ್ಬೇಕಾದ್ರೆ ಬುಕ್ಕು, ಪೆನ್ಸಿಲು, ರಬ್ಬರ್ ಮೇಲೆ ಕೂಡ GST ಹಾಕಿ ತೊಂದರೆ ಮಾಡ್ತಾರೆ. ಆ ತೊಂದರೆಯನ್ನು ನೀಗಿಸ್ಬೇಕು. ನಾವು ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರು ಮಾಡಿದ್ದು. ಅದಕ್ಕಾಗಿ ಅವ್ರ ತೊಂದರೆ ನೀಗಿಸ್ಬೇಕು, ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಆ ಗ್ಯಾರಂಟಿಗಳು ಹಳ್ಳಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ಒಂದು ಈ ನಾಟಕ ಮುಖಾಂತರ, ಜನಪದ ಹಾಡಿನ ಮುಖಾಂತರ, ಈ ಜಾಥಾದ ಮುಖಾಂತರ ಹಳ್ಳಿ ತಿಳಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. 45 ಹಳ್ಳಿಗೆ ಈ ನಮ್ಮ ಬೀದರ್ ಜಿಲ್ಲೆದಾಗ ಸಂಚಾರ ಮಾಡಿ ಬಡ ಜನರಿಗೆ ಎಲ್ಲರಿಗೆ, ಕೆಲವರಿಗೆ ಗೊತ್ತದ ಈ ಬಸ್ ಫ್ರೀ ಅದ ಅಂತ ಗೊತ್ತದ, ಯಾಕದಂತ ಗೊತ್ತಿಲ್ಲ, ಇವರಿಗೆ ಹೆಂಗದಂತ ಗೊತ್ತಿಲ್ಲ. ಫ್ರೀ ಅದ ನೋಡಿ ಹೋಗುತ್ತೆ ಅಂತ, ಅದು ಫ್ರೀ ಯಾಕದ, ಹೆಂಗದ, ಏನು ಯಾರ ಮನೇಲಿ ಕೊಡ್ಲತ್ತಾರ ಅಂತ ಗೊತ್ತಾಗಬೇಕಲ್ಲ ಇವ್ರಿಗೆ. ಈಗ ನೀವು ರೊಕ್ಕ ನಿಮ್ಗೆ ಕೊಡ್ಲತ್ತೀವಿ ನಾವು, ಬೇರೆದೇನಿಲ್ಲ. ನೀವು ಕಟ್ಟಿದ ಟ್ಯಾಕ್ಸು, ನೀವು ಮುಂದಿನದು ಕೈಡೇಲಿ ತೊಗೋತೀರಿ, ಎಣ್ಣೆ ತೊಗೋದ್ರಿ, ಏನದು ಅದೆಲ್ಲ ಟ್ಯಾಕ್ಸ್ ಇರ್ತದೆ. ಆ ಟ್ಯಾಕ್ಸಿನ ದುಡ್ಡೇ ನಮಗೆ ಬರೋದು. ಈ ಟ್ಯಾಕ್ಸಿನ ದುಡ್ಡು ಸೀದಾ ಸೆಂಟ್ರಲ್ ಗೌರ್ಮೆಂಟ್ ಹೋಗ್ತದೆ, ಮೋದಿ ಬಲ್ಲಿ ಇರ್ತಾವ. ಆದರೆ ಮೋದಿ ನಮಗೆ ವಾಪಸ್ ಕೊಡಲಾಗ್ಯಾರ, ಅದಕ್ಕೆ ನಾವು ಮಾಡತ್ತಿದ್ದೀವಿ ಸತ್ತ ಅಂಥ ಪರಿಸ್ಥಿತಿ ಬಂದು. ಆದರೂ ಕೂಡ ಯಾವುದೇ ಒಂದು ತೊಂದರೆ ಇಲ್ದೇ, ಅಡಚಣೆ ಇಲ್ದೇ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ. ಒಂದು ಹಿರಿಯರ ಒಂದು ಆಶೀರ್ವಾದ, ನಮ್ಮ ನಾಯಕರ ಒಂದು ಗಟ್ಟಿತನದಿಂದ ಒಂದು ನಿರ್ಧಾರ ಇದು ಯಶಸ್ವಿ ಆಗ್ತದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷದ ಹಿರಿಯರಾದ AICC ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ, ಹಾಗೂ ನಮ್ಮ ನಾಯಕರಾದ ಸೋನಿಯಾ ಗಾಂಧೀಜಿ, ರಾಹುಲ್ ಗಾಂಧೀಜಿ, ಹಾಗೂ ಸಿದ್ದರಾಮಯ್ಯ, ಹಾಗೂ DK ಶಿವಕುಮಾರ್ ಅವರಿಗೂ ನನ್ನನ್ನು ಅಭಿನಂದನೆ ಸಲ್ಲಿಸ್ತೀನಿ. ಈ ಜಾಥಾ ಯಶಸ್ವಿಯಾಗಲಿ, ಎಲ್ಲ ಮನೆಗೆ ಮುಟ್ಲಿ ಅನ್ನೋ ಈ ಸ್ಕೀಮ್ಗಳನ್ನು ಮುಟ್ಲಿ ಅಂತ ಹಾರೈಕೆ. ಸರ್, ಇದು ಎಷ್ಟು ದಿವಸ ಜಾಥಾ ಕಾರ್ಯಕ್ರಮ ಕೈಗೊಂಡಿದ್ದೀವಿ? 45 ದಿವಸ. नमस्ते। अभी यहाँ पर इनाग्रेशन किए हमारे सीनियर लीडर MLC अरविंद अडली साहब, जो कि 5 गारंटी गवर्नमेंट दी थी। बहुत अच्छे से गवर्नमेंट सिद्धरामैया और DK शिवकुमार, मल्लिकार्जुन खड़गे साहब, जो स्कीम जो अनाउंस किए थे वो 5 गारंटी सक्सेस हुए। आज जो महिलाओं को सबसे ज़्यादा फ़ायदा अगर कांग्रेस गवर्नमेंट हुआ है तो महिलाओं को हुआ है, जो कि हमारे माता बहना हैं, उनको 2000 रुपये गृहलक्ष्मी में मिल रहा है, और KSRTC से बस फ्री हो रहा है। और जो कि ये काम BJP सरकार चाह रही थी कि नहीं होना बोल के, और वो चाहते थे कि सरकार कब डूब जाती है बोल के, मगर सिद्धरामैया की कितनी तारीफ़ करें कम है, क्योंकि उन्होंने चैलेंज जो दिया था पूरे इंडिया में वो कर बताया। क्योंकि इंडिया में BJP गवर्नमेंट रहने के बावजूद कहीं भी ऐसी स्कीम लागू नहीं हुई, और सिर्फ कर्नाटक और तेलंगाना 2 ही जगह ये स्कीम लागू हुई है, और 2 ही जगह कांग्रेस गवर्नमेंट है। मैं सबसे पहले उनको दिल की गहराइयों से सिद्धरामैया साहब को मुबारकबाद देता हूँ कि उन्होंने जो चैलेंज लेकर गरीबों के स्कीम के लिए चैलेंज दिया था वो पूरा किया है। आज जैसे कि चावल है उसके 5 किलो के पैसे मिल रहे हैं, और वैसे जैसे कि बच्चों को 3000 रुपये जो स्कॉलरशिप देने का वादा किया था वो मिल रहे हैं, और जैसे कि सिलेंडर मिल रहा है, करंट 200 यूनिट फ्री मिल रहा है। ये जितने भी अगर स्कीम्स बताए, ये तो 5 गारंटी दिए थे वो कर दिए हैं। हमारा माइनॉरिटीज़ के जो स्कॉलरशिप थे, मैं उनको पूरे माइनॉरिटीज़ की तरफ से कर्नाटक स्टेट में धन्यवाद बोलता हूँ, क्योंकि 3 साल से बच्चों का स्कॉलरशिप रोक दिए थे BJP गवर्नमेंट। खासकर माइनॉरिटीज़ के एक भी स्कॉलरशिप नहीं दे रहे थे। मैं उन बच्चों की तरफ से बहुत मुबारकबाद देता हूँ सिद्धरामैया साहब, DK शिवकुमार, मल्लिकार्जुन खड़गे साहब को, जो कि उन्होंने कांग्रेस पार्टी की तरफ से जो बेड़ा उठाकर काम किया है। मैं इतना कहते अपनी बात ख़त्म करता हूँ।